ನೋಡಿದ್ದಾಯಿತು, ಎಲ್ಲ ಆಯಿತು. ಇದು ನನ್ನ ಗಾಡಿ. ಈ ಗಾಡಿನಲ್ಲೇ ನಾನು ಬಂದಿದ್ದು. ಬಟ್ ಬರುವಾಗೆಲ್ಲ ಅಷ್ಟೊಂದು ಸಾಹಸ ಮಾಡಿ ಒಂದು ಕೈಯಾಗಿ ಗಾಡಿ ಹಿಡ್ಕೊಂಡು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋವಷ್ಟೆಲ್ಲ ನನಗೆ ಆಗಲ್ಲ. ಸೊ ಅಲ್ಲಿಂದ ಬಂದಾದಮೇಲೆ ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಇದೇ ಗಾಡೀಲಿ ಬಂದಿದ್ದು. ಒಂದು ಬದನೆಕಾಯಿ ಬಿಟ್ಟಿದೆ, ಕಿತ್ಕೊಂಡು ಹೋಗೋಣ ಮನೆಗೆ. ಗೊತ್ತಲ್ಲ ಹುಡುಗಿರಿಗೆ, ಎಲ್ಲೇ ಹೋದರೂ ಏನೇ ಹೋದರೂ ಎಲ್ಲಿ ಏನು ಸಿಗುತ್ತೆ ಮನೆಗೆ ತೊಗೊಂಡು ಹೋಗೋಕ್ಕೆ ಅಂತಲೇ ಫಸ್ಟ್ ನೋಡ್ತಾ ಇರ್ತೀವಿ. ಸೊಪ್ಪಿದೆ. ಈಗ ಹೀರೆಕಾಯಿ ಗಿಡ ಬಿಟ್ಟು ಒಣಗೋಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ. ನನ್ನ ಫೇವ್ರೆಟ್ ಗಿಡ ನಿಜವಾಗ್ಲೂ ಈ ಗಿಡದ ಹೆಸ್ರು ಗೊತ್ತಿಲ್ಲ, ಬಟ್ ನನಗೆ ಈ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ತುಂಬ ಗಿಡ ಹಾಕಿದ್ದೆ, ಅದರಲ್ಲಿ ಇದೊಂದೇ ಗಿಡನೇ ಹತ್ಕೊಂಡದು. ತುಂಬ ಚೆನ್ನಾಗಿ ಹತ್ಕೊಂಡೈತೆ. ಈ ಗಿಡದ ನೇಮ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನೇ ಬೆಳೀತಿರೋ ಪಾಲಾಕಿದೆ, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ನಾವೆಲ್ಲ ಐಟಮ್ನು ಮಾರೋದಕ್ಕೆ ಅಂತ ಹಾಕಲ್ಲ, ಜಸ್ಟ್ ಮನೆಗೋಸ್ಕರ. ಎಷ್ಟು ಬೇಕೋ ಅಷ್ಟು ಸಾಕು. ಹಳ್ಳಿ ಕಡೆ ಅದೇ ಅಲ್ವಾ ಮೇನು. ಚಿಕ್ಕ ಪುಟ್ಟದಕ್ಕೆಲ್ಲ ಎಲ್ಲೂ ಹೊರಗಡೆ ಹೋಗಲ್ಲ, ಏನೂ ಮಾಡಲ್ಲ. ಏನಿದ್ರು ಮನೆಯಲ್ಲೇ ತೊಗೊಳ್ಳೋದು, ಅಲ್ಲೇ ಮಾಡೋದು. ಇನ್ನೊಂದಿದೆ, ಏನು ಗೊತ್ತಾ, ಪುದೀನ ಇದೆ, ಆಮೇಲೆ ದಂಟಿದೆ, ಎಲ್ಲ ಇಲ್ಲೇ ಇದೆ. ಜೊತೆಗೆ ಇದು ಏನಿದು, ಇದ್ರ ಗಿಡ ದಾಸವಾಳ ಗಿಡ, ಜೊತೆಗೆ ಎಳ್ಳಿಕಾಯಿ ಗಿಡ, ಕೆಳಗಡೆ ಒಂದು ನಿಂಬೆ ಗಿಡ ಇದೆ. ಅದನ್ನ ತೋರಿಸ್ತೀನಿ. ಯಾವುದೋ ನಾಯಿ ಗೊತ್ತಿಲ್ಲ ಬಂದೈತೆ. ನನಗೆ ಭಯ ನಾಯಿ ಕಂಡ್ರೆ, ಅದಕ್ಕೆ ನಾಯಿ ಓಡಿಸ್ತಾಯಿದ್ದೀನಿ. ಯಾಕೋ ಹೋಗ್ತಾ ಇಲ್ವಲ್ಲ ಅದು. ತುಂಬ ಅಂತ ಇಲ್ಲ, ಸ್ವಲ್ಪ ಎಲ್ಲ ಐಟಮ್ಸ್ ಇದ್ದಾವೆ ನೋಡಿ. ಇಲ್ಲಿ ಸಪೋಟ ಇದೆ, ಬಟ್ ಇಷ್ಟು ದೊಡ್ಡ ಗಿಡಾಗಿ ಇಷ್ಟೊಂದು ಹಣ್ಣು ಬಿಟ್ಟಿದ್ಯಾ. ಒಂದು ದಿನಕ್ಕೂ ಒಂದು ಹಣ್ಣು ತಿಂದಿಲ್ಲ ನಾವು. ಇಲ್ಲಿಗೆ ಯಾರಾದರೂ ಬರ್ತಾರಲ್ಲ, ಅವರೇ ಬರ್ತಾರೆ. ಹಣ್ಣಾಗಿದ್ದರೆ ಅಥವಾ ಪಾಟೆ ಹೊಡೆದಿದ್ರೆ ಅವರೇ ಕಿತ್ಕೊತಾರೆ, ಅವರೇ ತೊಗೊಂಡು ಹೋಗ್ತಾರೆ. ನಾವು ಹೆಸ್ರಿಗಷ್ಟೇ ಗಿಡ ಬೆಳೆಸಿದ್ದೀವಿ. ಸಪೋಟ. ಇದು ಶುಂಠಿನ ಅರ್ಶಿನ, ಗೆಸ್ ಮಾಡಿ ನೋಡೋಣ. ಕಾಣಿಸ್ತಿದ್ಯಾ? ಇದು ನಿಂಬೆ ಹಣ್ಣು, ಆದರೆ ನಿಂಬೆ ಹಣ್ಣೆ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ಇಲ್ಲಿದೆ ನೋಡಿ, ಸ್ವಲ್ಪ ಬಿಟ್ಟಿದೆ, ಜಾಸ್ತಿ ಬಿಟ್ಟಿಲ್ಲ. ಈ ಕಡೆ ಇದೆ, ಕಾಣಿಸ್ತಿದ್ಯಾ? ಯಾಕೋ ಈ ಸಲ ದಪ್ಪ ಬಿಟ್ಟಿಲ್ಲ, ಚಿಕ್ಕದಾಗಿ ಬಿಟ್ಟಿದ್ದಾವೆ. ನಾನ್ ವೆಜ್ ಮಾಡಿದ್ದೀವಲ್ವಾ, ಒಂದೆರಡು ಕಿತ್ಕೊಳ್ಳೋಂತಳಿ. ಯಾವುದ್ಯಾವುದು ಲೈಟಾಗಿ ಹಣ್ಣಾಗಿದೆ ಅದನ್ನು ಕಿತ್ಕೊಂಡು ಹೋಗೋಣ. ಅಷ್ಟೆಲ್ಲ ಹುಡುಕಿರಿ, ಇದು ಒಂದೇ ಸಿಕ್ಕಿದ್ದು. ಮಿಕ್ಕವೆಲ್ಲ ಇನ್ನೂ ಚಿಕ್ಕವು, ಇನ್ನೂ ಹಣ್ಣಾಗಿಲ್ಲ. ಮೇಂಟೆನೆನ್ಸ್ ಇಲ್ಲ, ಅದಕ್ಕೆ ಹಿಂಗಾಗಿದೆ. ಇಲ್ಲೊಂದು ದಾಸವಾಳ, ಇಲ್ಲೊಂದು ಗುಲಾಬಿ, ಅಲ್ಲೊಂದು ಗುಲಾಬಿ ಇದೆ, ಬಟ್ ನನಗೂ ಕಾಣಿಸ್ತಾ ಇಲ್ಲ, ನಿಮಗೂ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದು ಸಪೋಟ ಇದೆ, ಅಷ್ಟೇ ಗಿಡಗಳು. ಇಲ್ಲಿ ಮಾವಿನ ಗಿಡ ಇದೆ, ನಾರ್ಮಲ್ ಇವೆಲ್ಲ ಇದ್ದೇ ಇರುತ್ತಲ್ಲ. ಇಲ್ಲೊಂದು ಗೊನೆ ಬಿಟ್ಟಿದೆ ಆಲ್ರೆಡಿ, ಕಾಣಿಸ್ತಾ. ಇವುಗಳು ಏನೇ ಹೇಳಿ, ತೋಟಕ್ಕೆ ಬಂದಾಗ ಸಿಗೋ ಖುಷಿ ಇದೆಯಲ್ಲ, ಬೇರೆ ಎಲ್ಲೂ ಸಿಗಲ್ಲ. ತೋಟಕ್ಕೆ ಬಂದು ಕೆಲಸ ಮಾಡ್ತೀವೋ ಇಲ್ವೋ ನೆಕ್ಸ್ಟ್ ಅದು, ಬಟ್ ತೋಟಕ್ಕೆ ಬಂದಾಗ ಅದನ್ನೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತೀವಲ್ಲ, ಅವಾಗಾಗ ಖುಷಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಇಳಿತಾ ಇದ್ದೀನಿ. ಗಸೆ ಮರ ಏನು ಗೊತ್ತಾ, ನನಗೊಂದೇನೋ ನೆನಪಾಯಿತು. ನಾನು ಚಿಕ್ಕ ಹುಡುಗಿದ್ದಾಗ ಈ ಥರ ಗಸಗಸೆ ಮರ ನೋಡಿದಾಗೆಲ್ಲ ಅಂದ್ಕೊತಿದ್ದೆ ಇದರಲ್ಲೇ ಗಸಗಸೆ ಮಾಡೋದು ಅಂತ. ಅದರಲ್ಲಿ ಗಸಗಸೆ ಮಾಡೋದು ನನಗೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಏನೋ ಆ ಟಾಪಿಕ್ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಾ ಗಸಗಸೆ ಏನಾದ್ರು ಮಾಡೋದು? ಗಸಗಸೆ ಹಣ್ಣಲ್ಲ ಅಥವಾ ಬೇರೆ ಇದ್ರಲ್ಲ? ಒಬ್ಬಳೆ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಫೋನ್ ಮಾಡಿದರು, ತುಂಬ ಹೊತ್ತೆಲ್ಲ ಒಬ್ಬಳೇ ಇರಬೇಡ ಅಲ್ಲಿ ಬಾ ಅಂತ. ಅದಕ್ಕೆ ಇಲ್ಲೆಲ್ಲ ಸುತ್ತಾಡಿಕೊಂಡು ನೋಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೀನಿ ಈಗ ಮನೆಗೆ.